ಜೈ ಶ್ರೀರಾಮ್. ಸಮಗ್ರ ಭಾಗವತ ಮಹಾಪುರಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಜೋರಾಗಿ ಹೇಳಿ. ಶ್ರೀಮತಿ ರೂಪಾ ಕೆ ಜಾಗೀರ್ದಾರ್. ರೂಪಾ ಕೆ ಜಾಗೀರ್ದಾರ್. ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾ ಇದ್ದೀನಿ. ಶುರು ಹಚ್ಕೊಳ್ಳ. ಶ್ರೀ ಬಾದರ ಮೊದಲನೇ ಪ್ರಶ್ನೆ ತಮಗೆ. ಶ್ರೀ ಬಾದರಾಯಣರು ರಚಿಸಿರುವ ವೇದಾಂತ ನಿರ್ಣಾಯಕಗಳಾದ ಎಷ್ಟು ಬ್ರಹ್ಮಸೂತ್ರಗಳು ಎಷ್ಟು ಅಧ್ಯಾಯಗಳಿಂದ ಕೂಡಿವೆ? 564 ಸೂತ್ರಗಳಿಂದ 4 ಅಧ್ಯಾಯಗಳಿಂದ ಕೂಡಿವೆ. ಸರಿಯಾದ ಉತ್ತರ. ಶ್ರೀ ಬಾದರಾಯಣರು ರಚಿಸಿರುವ ವೇದಾಂತ ನಿರ್ಣಾಯಕವಾದ ಎಷ್ಟು ಬ್ರಹ್ಮಸೂತ್ರಗಳು ಎಷ್ಟು ಅಧ್ಯಾಯಗಳಿಂದ ಕೂಡಿವೆ ಅಂತ ಹೇಳಿ ಕೇಳಿದ್ರೆ, ಶ್ರೀ ಬಾದರಾಯಣರು ರಚಿಸಿರುವ ಬ್ರಹ್ಮಸೂತ್ರಗಳು 564 ಇದ್ದು 4 ಅಧ್ಯಾಯಗಳಿಂದ ಕೂಡಿದೆ ಅಂತ ಹೇಳಿದ್ರು. ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಡೆಯುವ ಮಾರ್ಗದ ತೋರಣಗಳಲ್ಲಿ ಚಿಂದಿಗಳಿವೆ ಧರಿಸು. ಇದು ಯಾವ ಸಾಧಕರ ಚರ್ಯೆ ಎನಿಸುವುದು? ನಡೆಯುವ ಮಾರ್ಗದ ತೋರಣಗಳಲ್ಲಿ ಚಿಂದಿಗಳಿವೆ ಧರಿಸು. ಇದು ಯಾವ ಸಾಧಕರ ಚರ್ಯೆ ಎನಿಸುವುದು? ಶೀಲೋಂಚ ಸಾಧಕರ ಚರ್ಚೆಯು ಶ್ರೀಜಂತರಾಗರ ಚರ್ಚೆಯು ವೈರಾಗ್ಯ ಚರ್ಯೆ. ಅವ್ರ ಚರ್ಯೆ ಅದು ವೈರಾಗ್ಯ ಜೀವಿಗಳ ನಡೆ ಎಂದು ಪಕ್ವ. ಅವರನ್ನು ಏನಂತಾರೆ? ಪಕ್ವ ಕಲ್ಪರು ಎಂದು ಕರೆ. ಸರಿಯಾದ ಉತ್ತರ. ನೋಡ್ರಿ, ಏನೋ ಚಿಂದಿ ಹಾಕೋ ಅಂತಂದ್ರೆ ತೋರಣಗಳಿವೆ, ಚಿಂದಿ ಹಾಕೋ ಅದನ್ನು ಧರಿಸು ಅಂತ ಹೇಳ್ಬೇಕಾದ್ರೆ ಅವ್ರು ಯಾರವರು, ಎಂಥವರು ಮಹಾನುಭಾವರು. ಶಿಲೋಂಚ ವೃತ್ತಿಯ ಸಾಧಕರ ಚರ್ಯೆನೇ ಹಂಗಿರುತ್ತಂತೆ. ಈ ರೀತಿ ಅವ್ರಿಗೆ ವೈರಾಗ್ಯ, ಅದಕ್ಕೆ ವೈರಾಗ್ಯ ಜೀವನವನ್ನೇ ನಡೆಸ್ತಾ ಇರ್ತಾರೆ. ಅವರನ್ನ ಪಕ್ವ ಕಲ್ಪರು ಅಂತ, ಪೂರ್ತಿ ಪಕ್ವ ಕಲ್ಪರು ಅಂತ ಕರೀತಾರೆ. ಹೌದಾ? ಇನ್ನು ಕೊನೆ ಪ್ರಶ್ನೆ, ಮೂರನೇ ಪ್ರಶ್ನೆಗೆ ಹೋಗೋಣ. ತಮಗೆ ಪ್ರಪ್ರಥಮದಲ್ಲಿ ಏನನ್ನು ಶ್ರವಣ ಮಾಡಿಸಬೇಕೆಂದು ಹರಿದ್ವಾರ ಕ್ಷೇತ್ರದಲ್ಲಿ ವಿದುರನು ಮೈತ್ರೇಯರಲ್ಲಿ ನಿವೇದಿಸಿಕೊಂಡನು? ವಿದುರನು ಮೈತ್ರೇಯರನ್ನು ಪ್ರಥಮ ಬಾರಿಗೆ ಸೃಷ್ಟಿ ಪ್ರಕರಣವನ್ನು ಶ್ರವಣ ಮಾಡಬೇಕೆಂದು ಬೇಡಿಕೊಂಡ. ಸೃಷ್ಟಿ ಪ್ರಕರಣ ಅನ್ನೋಕ್ಕಿಂತ ಸೃಷ್ಟಿಕ್ರಮ ಹೇಗೆ, ಸೃಷ್ಟಿಕ್ರಮವನ್ನು ಹೆಂಗೆ ಶುರು ಮಾಡೋದು ಅಂತ ಅನ್ನೋದನ್ನ ತಿಳ್ಕೋಬೇಕು ಅಂತ ಅನ್ನೋದನ್ನ ಹೇಳಿ. ಸರಿಯಾದ. ಆಲದೆಲೆಯ ಮೇಲೆ ಮಲಗಿದ ಹರಿಸತಿಯ ಮೊರೆ ಆಲಿಸಿ ಸೃಷ್ಟಿ ಕಾರ್ಯವ ನಡೆಸಲೋ ಸುಗ ತನ್ನನೇ ತೊಡಗಿಸಿ ಸಾಧನೆಗೋ ಸುಗ ಜೀವರಾಶಿಗೆ ಬ್ರಹ್ಮಾಂಡ ಮಂಟಪ ರಚಿಸಲು ತತ್ವಪತಿಗಳ ಸೃಷ್ಟಿ ಕಾರ್ಯವ ತಾನೇ ಮೊದಲು ಮಾಡಿದ. ಸೃಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಇಚ್ಛೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ. ಈ ರೀತಿ ಸೃಷ್ಟಿ ಕಾರ್ಯವನ್ನು ನೀನು ತಿಳ್ಕೋ ಅಂತ ಹೇಳಿ ವಿದುರನು ಮೈತ್ರೇಯರಲ್ಲಿ ನಿವೇದನೆ ಮಾಡ್ಕೋತಾನೆ. ಇನ್ನು ಕೊನೆಯ ಪ್ರಶ್ನೆಗೆ ಬರೋಣ. ತಮಗೆ ಈಗ ಸತ್ತು ಬಿದ್ದ ಮತ್ತು ಪೂತನಿಗೆ ಬಂದ್ವಿ ನೋಡ್ರಿ. ಸತ್ತು ಬಿದ್ದ ಪೂತನಿಯ ಗುಳಿ ಬಿದ್ದ ಕಣ್ಣುಗಳು ಹೇಗೆ ಕಂಡವು? ಸತ್ತು ಬಿದ್ದ ಪೂತನಿಯ ಗುಳಿ ಬಿದ್ದ ಕಣ್ಣುಗಳು ಹೇಗೆ ಕಂಡವು ಅಂತ ಕೇಳ್ತಾರೆ. ಕಣ್ಣುಗಳು ಪರ್ವತದ ಇದು ಹೇಗಿರುತ್ತೆ? ಗುಳಿ ಬಿದ್ದ ಕಣ್ಣುಗಳು. ಗುಳಿ ಬಿದ್ದ ಕಣ್ಣು ಸ್ವಲ್ಪ ಯೋಚನೆ ಮಾಡಿ ಹೇಳೋದಲ್ಲ ಬಿಡ್ರಿ ಅಂತೀರಾ, ಅಧ್ಯಯನ ಮಾಡಿ ಹೇಳೋದು. ನಿಜ. ಇಲ್ಲಿ ಏನಂದ್ರೆ ಒಂದು ಇದನ್ನ ಕೊಡ್ತಾರೆ ದೃಷ್ಟಾಂತ. ಏನಂದ್ರೆ ಒಳಗಿರುತ್ತಲ್ಲ ಗುಳಿ ಬಿದ್ದದ್ದು ಅಂದ್ರೆ ಬಾವಿ, ಕತ್ತಲು ಬಾವಿ ಅಂತ ಕಂಡದ್ದು ಅಂತ ಹೇಳ್ತಾರೆ. ಏನೇನು ಹೇಳ್ತಾರೆ? ಕತ್ತಲು ಬಾವಿ ಅಂತ ಕಂಡದ್ದು ಹೇಳ್ತಾರೆ. ಈಗ ನನ್ನ ಉತ್ತರ ಸರಿಯಾಗಿದೆ. ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದ. ನಮಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದ.